ಈ ದಿನ ನಾವು KGFನ ಇಂಜಾರ್ಜ್ ಹಾಲ್ನಲ್ಲಿ ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಿರೋ ವಿಷಯ ಏನಂದರೆ, ಇದೇ KGF ಭೀಮಗಾನಹಳ್ಳಿ ಗ್ರಾಮದಲ್ಲಿ ಒಂದು ಸಾಧಾರಣ ದಲಿತ ಕುಟುಂಬದಲ್ಲಿ ಜನಿಸಿದ ಡಾಕ್ಟರ್ ಎಂ ಚಂದ್ರಶೇಖರ್ ಅವರು ದಲಿತರ ಸೇವೆಯನ್ನು ಒಂದು 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ 1972ರಲ್ಲಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯನ್ನು GM ತಿಮ್ಮರಾಯಪ್ಪನವರು ಸ್ಥಾಪನೆ ಮಾಡಿದ್ರು. ಅಂದಿನಿಂದ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯಲ್ಲಿ ಚಂದ್ರಶೇಖರ್ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಪಕ್ಕದ ಆಂಧ್ರ ಮತ್ತು ತಮಿಳುನಾಡಿನಲ್ಲೂ ಸಹ ದಲಿತರ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಅವರು ಹೆಂಚಾಳ ಗೇಟ್ನಲ್ಲಿ KM ಕಾರ್ಯಪ್ಪ ವಿದ್ಯಾಸಂಸ್ಥೆಗಳು ಅಂತ ಒಂದು ಶಿಕ್ಷಣ ಸಮೂಹ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಶ್ರೀಯುತರು ಸೇವೆಯನ್ನು ಪರಿಗಣಿಸಿ 2002ರಲ್ಲಿ ಕರ್ನಾಟಕ ಸರ್ಕಾರವು ಅವರಿಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡಿದೆ. ಅದು ಕೋಲಾರ ಜಿಲ್ಲೆಗೆ ಮೊದಲನೆಯದಾಗಿ ಒಬ್ಬ ದಲಿತ ಮುಖಂಡರಿಗೆ ನೀಡಿರುವ ಒಂದು ಸನ್ಮಾನವಾಗಿರುತ್ತೆ. ಆ ಸನ್ಮಾನವನ್ನು ಅವರು ಸ್ವೀಕರಿಸಿ 2026 ಈ ಸಾಲಿಗೆ 25 ವರ್ಷಗಳು ಸಂದಿದೆ. ಆ ಸವಿ ನೆನಪಿಗಾಗಿ ಒಂದು ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಯುಕ್ತ ರಂಗ, ಎಲ್ಲ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಮತ್ತು ಚನ್ನದಾಸರ ಶ್ರೇಯೋಭಿವೃದ್ಧಿ ಸಂಘ ಎಲ್ಲ ದಲಿತ ಸಂಘಟನೆಗಳೆಲ್ಲ ಸೇರಿ ಅವರಿಗೆ ಇದೇ ತಿಂಗಳು 17ನೇ ತಾರೀಕು ಚೆನ್ನಯ್ಯ ರಂಗಮಂದಿರದಲ್ಲಿ ಅದ್ದೂರಿಯಾದ ಒಂದು ಸನ್ಮಾನ ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸದರಿ ಸಮಾರಂಭಕ್ಕೆ KGF ತಾಲೂಕಿನಿಂದ ಎಲ್ಲ ಹಳ್ಳಿಗಳಿಂದ ಒಂದು 1000 ಜನ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಸಮಾರಂಭಕ್ಕೆ ಅವರ ಒಂದು ಸಾಮಾಜಿಕ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಸೇವೆ ಅಪಾರವಾಗಿದೆ. ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿ ಒಂದು ದೊಡ್ಡ ಮುಖಂಡರಾಗಿ ಬೆಳೆದಿರುವ ಚಂದ್ರಶೇಖರ್ ಅವರಿಗೆ ಇನ್ನೂ ಒಳ್ಳೆಯ ದೇವರ ಆರೋಗ್ಯವನ್ನು ಮತ್ತು ನೀಡಲಿ ಅಂತ ಹೇಳಿ ನಮ್ಮ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯಿಂದ ಈ ಒಂದು ಸಮಾರಂಭ ಏರ್ಪಡಿಸಿದ್ದೀವಿ. ಇದನ್ನು ತಾವು ಪತ್ರಿಕೆಯಲ್ಲಿ ಪ್ರಕಟಿಸಿ ಎಲ್ಲರಿಗೂ ತಿಳಿಸಬೇಕು ಅಂತ ವಿನಂತಿ, ಹಾಗೂ ಆ ದಿನ ತಾವು ಬರಬೇಕು ಅಂತ ಕೇಳ್ಕೊತೀವಿ. KGF ತಾಲೂಕಿನ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, 1972ರಲ್ಲಿ ಅಂದಿನ DM ತಿಮ್ಮರಾಯಪ್ಪನವರು ದಲಿತ ರತ್ನ ಪ್ರಶಸ್ತಿ ಪುರಸ್ಕೃತರು, ಹಾಗೆಯೇ ನಮ್ಮ ಚಂದ್ರಶೇಖರ್ ಸಾಹೇಬರು ಇವರು ಸೇರಿಕೊಂಡು ದಲಿತ ಕ್ರಿಯಾ ಸಮಿತಿ ಎಂಬತಕ್ಕಂಥ ಒಂದು ಸಂಘವನ್ನು ಹುಟ್ಟಾಕ್ತಾರೆ. ಅದರ ಸಂಸ್ಥಾಪಕರು ಕೂಡ ಇರುವರು. ಹಾಗಾಗಿ ಈ ಒಂದು ಸಂಘದಿಂದ ಕರ್ನಾಟಕ, ಆಂಧ್ರ, ತಮಿಳುನಾಡು 3 ರಾಜ್ಯಗಳಲ್ಲದೆ ಮಹಾರಾಷ್ಟ್ರದಲ್ಲಿ ಕೂಡ ಹೋಗಿ ಹೋರಾಟಗಳನ್ನು ಮಾಡಿ ನಮ್ಮ ದೀನದಲಿತರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ನೊಂದವರಿಗೆ, ದೀನದಲಿತರಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಶ್ರಮಜೀವಿಗಳು. ಹಾಗಾಗಿ 2002 ಏಪ್ರಿಲ್ 14ರಂದು ಭಾರತ ರತ್ನ BR ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ಇವರಿಗೆ ಸಮರ್ಪಣೆ ಮಾಡ್ತಾರೆ. ಅಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರ್ತದೆ. ಮುಖ್ಯಮಂತ್ರಿಗಳು SM ಕೃಷ್ಣ ಸಾಹೇಬರು, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರು, ಇಂಧನ ಸಚಿವರಾಗಿರ್ತಕ್ಕಂಥ KH ರಂಗನಾಥ್ ಸಾಹೇಬರು, ಅಂದಿನ ಮೈಸೂರು ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್, ಅಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು ಇವರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ ಬೃಹತ್ ವೇದಿಕೆಯಲ್ಲಿ ಇವರಿಗೆ ಭಾರತ ರತ್ನ BR ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ನೀಡಿರ್ತಾರೆ. ಇಂದಿಗೆ 25 ವರ್ಷ ಆಗಿರ್ತದೆ. ಅದಕ್ಕೋಸ್ಕರ ನಮ್ಮ ಸಾಹೇಬರನ್ನು ಕೇಳಿದ್ವಿ, ಸರ್ ಇದು 25 ವರ್ಷ ಆಗಿದೆ, ಒಂದು ಸಮಾರಂಭವನ್ನು ಇಟ್ಕೋಬೇಕು. ನನಗೆ ಬೇಡಪ್ಪ, ಅದರಲ್ಲಿ ನನಗೆ ಮನಸ್ಸಿಲ್ಲ ಅಂತ ಹೇಳಿದರು. ಆದರೂ ಕೂಡ ನಾವು ಅವರನ್ನು ಮನವೊಲಿಸಿ ಈ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಅವರು ಇದಲ್ಲದೆ ಬಂಗಾರಪೇಟೆ ಮತ್ತು ಕೋಲಾರ ಜಿಲ್ಲೆಯ ಮಧ್ಯದಲ್ಲಿ ಹೆಂಚಾಳ ಗೇಟ್ನಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ವಿದ್ಯಾಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಅದರಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ 1000 ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕುವೆಂಪು PU ಕಾಲೇಜ್, ಡಿಗ್ರಿ ಕಾಲೇಜು, ಡಾಕ್ಟರ್ MCS ಲಾ ಕಾಲೇಜು, ನರ್ಸಿಂಗ್ ಕಾಲೇಜುಗಳು, ITI ಕಾಲೇಜು, ಡಿಪ್ಲೊಮಾ ಕಾಲೇಜು, ಇಂಥ ಕಾಲೇಜುಗಳೆಲ್ಲ ಮಾಡಿ ಕಡಿಮೆ ಫೀಸ್ ದರದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಸುವರ್ಣಾವಕಾಶವನ್ನು ಉಪಯೋಗಿಸ್ಕೋಬೇಕು. ಸಮಸ್ತ KGF
ತಾಲೂಕಿನ ಜನ ಇವ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ನೀವು ಕೂಡ ಈ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವರಿಗೆ 70-80 ಪ್ರಶಸ್ತಿಗಳು ಬಂದಿದೆ, ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗಾಗಿ ಎಲೆಮರೆ ಕಾಯಿ ಅಂತ ಇವರು ದುಡಿತಾ ಇದ್ದಾರೆ. ಹಾಗಾಗಿ ಒಂದು ಅಭಿನಂದನಾ ಸಮಾರಂಭ ಈ ತಿಂಗಳು 17ನೇ ತಾರೀಕು ಬುಧವಾರ ದಿವಸ ಟಿ ಚನ್ನರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು, ಬೆಳ್ಳಿ ಮಹೋತ್ಸವ ಅಭಿನಂದನಾ ಕಾರ್ಯಕ್ರಮವನ್ನು ಸಾಹೇಬರಿಗೆ ಹಮ್ಮಿಕೊಂಡಿದ್ದೀವಿ. ಕೆಜಿಎಫ್ನ ಪರವಾಗಿ 1000ಕ್ಕೂ ಹೆಚ್ಚಿನ ಜನ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆಜಿಎಫ್ ಸಂಚಾಲಕರಾಗಿರ್ತಕ್ಕಂಥ ಬೇತ್ಮಂಗಲ ರಮೇಶ್ ಅಣ್ಣವರು, ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಕೆಂಚಣ್ಣವರು, ಸಿಟಿ ಕೆಜಿಎಫ್ ನಗರದ ಸಂಚಾಲಕರಾಗಿರ್ತಕ್ಕಂಥ ಪೆರುಮಾಳವರು, ಸಹ ಸಂಚಾಲಕರು ಕೆಜಿಎಫ್ ಸಹ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಎಂ ಪುತ್ತೂರು ಆದಿನಾರಾಯಣ ಅಮರನಾರಾಯಣವರು ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸಂಘಟನಾ ಸಂಚಾಲಕರು ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರು ದಲಿತ ಕ್ರಿಯಾ ಸಮಿತಿ ನಮ್ಮ ಡಾಕ್ಟರ್ ಬಿ ಚಲಪತಿ ಸರ್ ಅವರು ಕೂಡ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನನ್ನ ಹೆಸರು ಮುತ್ತೇನಹಳ್ಳಿ ಮುನಿಕೃಷ್ಣಪ್ಪ ಅಂತ, ಬಂಗಾರಪೇಟೆ ದಲಿತ ಕ್ರಿಯಾ ಸಮಿತಿ ಸಂಚಾಲಕ. ಜೈ ಬಿ. ಸಹೋದರರಲ್ಲಿ ನನಗೆ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ದುವಾರಿ ನಮ್ಮ ಚಂದ್ರಶೇಖರ್ರವರ ಅಂಬೇಡ್ಕರ್ ಪ್ರಶಸ್ತಿ ಪಡೆದಿರುವ ಒಂದು ವಾರ್ಷಿಕೋತ್ಸವವನ್ನು ಬೆಳ್ಳಿ ಹಬ್ಬ ಮಾಡಬೇಕು 25 ವರ್ಷ ಮಾಡ್ತಾ ಇದ್ದಾರೆ. ಇವರು ಈ ರೀತಿ ಬರಬೇಕಾದ್ರೆ ನಾವು ಈ ಸಂಘಟನೆ ಸೇರಬೇಕಾದ್ರೆ ಒಂದು ಸಮಯದಲ್ಲಿ ಹಳ್ಳಿಗಳಲ್ಲಿ ಜಾತಿ ಭೇದನೆ ವಿಂಗಡಣೆ ಮಾಡಿ ತುಂಬ ಕಿರುಕುಳ ಪಡೀತಾರೆ. ನಮ್ಮ ಜಿಮ್ಮೆಗಳೆಲ್ಲ ಕಿತ್ಕೊಂಡ್ಬಿಟ್ಟಿದ್ವಿ. ಆ ಸಂದರ್ಭದಲ್ಲಿ ನಾವು 85ರಲ್ಲಿ ಹೋರಾಟಗಳು ಮಾಡಿದ್ವಿ. ಆ ಹೋರಾಟಗಳು ಮಾಡಿದಾಗ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥವರು ಡಾಕ್ಟರ್ ಡಿ ಎಂ ತಿಮ್ಮರಾಯಪ್ಪ ಅಂತ ರಾಜ್ಯ ಸಂಚಾಲಕರು, ನಮ್ಮ ಚಂದ್ರಶೇಖರ್ ಸರ್ ಹೀಗೆ ರಾಜ್ಯ ಸಂಚಾಲಕರಾಗಿದ್ದಾರೆ. ಅವರಾಗ ಜಿಲ್ಲಾ ಸಂಚಾಲಕರು. ಆ ಸಂದರ್ಭದಲ್ಲಿ 1985ರಲ್ಲಿ ನಮ್ಮನ್ನು ಬಿಡಿಸಿಕೊಂಡು ನಮ್ಮ ಹಳ್ಳಿಗೆ ಬಂದು ಅವರು ಸುಮಾರು ಹಿಂಗೆ ಗುಂಪು ಕಟ್ಕೊಂಡು ಬಂದು ನಮ್ಮ ಪರಿಸ್ಥಿತಿಗಳ ಕಣ್ಣಾರೆ ನೋಡಿ ಅಲ್ಲಿ ದೊಡ್ಡದಾದ ಒಂದು ಬೃಹತ್ಕರವಾದಂಥ ಒಂದು ಹೋರಾಟ ಮಾಡಿ ಆ ಹೋರಾಟ ಮಾಡಿದಾಗ ಆಗಿನ ಡಿ ತಂಗರಾಜ್ ಸಾಹೇಬರು ಡಿ ಸಿ ಆಗಿತ್ತು, ಎಸ್ ಭಾಸ್ಕರ್ ರಾವ್ ಸಾಹೇಬರು SP ಆಗಿತ್ತು. ಅಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದಾಗ ಅವ್ರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಇನಾಮತಿಗಳು ಮಾಡಿದ್ರು. ಜಮೀನುಗಳೆಲ್ಲ ಬೇಡಿಕೆಗಳು ಮಾಡಿದ್ರು. ತೋಟ ಇನಾಮತಿ, ನೀರ್ಗಟ್ಟು ಇನಾಮತಿ ಏನಿದೆ ಅದೆಲ್ಲ ಮಾಡಿಸ್ಬಿಟ್ರು. ಮತ್ತು ಜಮೀನುಗಳು ಈ ಪರಬಾರೆ ಮಾಡ್ಕೊಂಡ್ಬಿಟ್ಟು ಕಿತ್ಕೊಂಡ್ಬಿಟ್ಟು ಜಮೀನುಗಳಲ್ಲಿ ಬೆಳೆಗಳು ಮಾಡಿಬಿಟ್ಟು ಕೊಡುಗೆಗಳನ್ನ ಕಿತ್ಕೊಂಡ್ಬಿಟ್ಟಿದ್ರು. ಆದರೆ ಬೆಳೆಗಳು ಮಾಡ್ಕೊಂಡು ಅದನ್ನು ಕೊಡ್ತಾ ಇದ್ದಾಗ ಅದನ್ನು ಮುಖಲಾಗಿ ನಿಂತು ಹೋರಾಟ ಮಾಡಿ ಬಡವಾಟಗಳ ಒಂದು ಸಂಘಟನೆ ಒಂದು ಮನಿಸಾರ್ ಮಾಡಿ ಆ ಸಂಘಟನೆಯಲ್ಲಿ ಎಲ್ಲ ಅಧಿಕಾರಿಗಳು ಭಾಗವಹಿಸಬೇಕು. SP, DC, ತಹಸೀಲ್ದಾರ್ ಎಲ್ಲರೂ ಸೇರಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ನಾವು ಹಳ್ಳಿಯಲ್ಲಿ ಹೋಗಿ ಬೃಹತ್ಕಾರವಾದಂಥ ಒಂದು ಸಂಘಟನೆ ಮೀಟಿಂಗ್ ಆಗಿತ್ತು. ರಾತ್ರಿ 12 ಗಂಟೆ ಆದರೂ ಕೂಡ ಮೀಟಿಂಗ್ ಜನ ಎದ್ದೇಳಿಲ್ಲ, ಅಷ್ಟೊಂದು ಚೆನ್ನಾಗಿ ಆಗಿತ್ತು. ಆ ಧೈರ್ಯದಲ್ಲಿ ನಾವು ಹಳ್ಳಿಯಲ್ಲಿ ತುಂಬ ಹೋರಾಟ ಮಾಡಿ ಆ ಜನಗಳಿಗೆ ಜಮೀನುಗಳೆಲ್ಲ ಬಿಡಿಸ್ಕೊಟ್ವಿ. ಮನೆಗಳ ಕೈಯಿಂದ ಹಿಡಿದು ಚೂರಿಲ್ಲ. ಫಸ್ಟ್ ಕಸರಗಾಂಡ್ಹಳ್ಳಿಯಲ್ಲಿ ಕುಡಿದು ಬಿಟ್ಟು ಇದು ಮಾಡಿಬಿಟ್ಟು ನಮ್ಮನ್ನು ಭಾಳ ಹೀನಾಯವಾಗಿ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಬಸವನಾಯ್ಡರವರು MLA ಏನೋ ಆಗಿರುತ್ತೆ. ಸಂದರ್ಭದಲ್ಲಿ MLA ಎಲ್ಲ ಮಂಡಲ ಪ್ರೆಸಿಡೆಂಟ್ ಆಗಿದ್ದಾರೆ. ಅವಾಗ ಇದು ಮಾಡ್ಕೊಂಡು ಬಂದಾಗ ಹಳ್ಳಿಯಲ್ಲಿ ತಿರುಗಿ ಜನಗಳ ಜಮೀನೆಲ್ಲ ಬಿಡಿಸ್ಕೊಟ್ಟು ಮಾಡೋದಕ್ಕೆ ನಮಗೆ ಇನ್ನೂ ಒಂದು ಸ್ವಲ್ಪ ಛಲ ಜಾಸ್ತಿ ಬಂತು. ಆ ಸಂದರ್ಭದಲ್ಲಿ ನಮ್ಮನ್ನು ಕಷ್ಟಗಳಲ್ಲಿ ಭಾಗವಹಿಸಿ ನಮಗೆಲ್ಲ ಕಳಿಸಿದಂಥ ಮಹಾನುಭಾವರು ಯಾರಂದರೆ ಅದು ಎಂ ಚಂದ್ರಶೇಖರ್. ಈಗ ಅವರು ಒಳ್ಳೆ ಗುಣವಂತರಾಗಿದ್ದು ಒಳ್ಳೆ ಸ್ಕೂಲ್ ನಡೆಸ್ತಾ ಇದ್ದಾರೆ. ಆ ಸ್ಕೂಲ್ನಲ್ಲಿ ಬಡಬಗ್ಗರಿಗೆ ಫೀಸ್ ಇಲ್ಲ, ಬರೀ ಊಟ, ಬರೀ ಬಟ್ಟೆ, ಬರೀ ಪುಸ್ತಕ ಕೊಡಿಸಿ ಇದು ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಬಂದಿರ್ತಕ್ಕಂಥ ಪ್ರಶಸ್ತಿಯನ್ನು ಅವ್ರಿಗೆ ಇದಾಗ ಮಾಡಿಕೊಂಡಿಲ್ಲ. ಅವಾಗ ಎಂ ತಿಮ್ಮರಾಯಪ್ಪ ಅವರು ಇದನ್ನು ಇದು ಮಾಡಿ SM ಕೃಷ್ಣ ಸಾಹೇಬರು CM ಆಗಿದ್ದಾಗ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ, ಆಮೇಲೆ ಅವರು DM ತಂಗರಾಜ್ ಸಾಹೇಬರು ಸೋಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಆಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಆ ಅಂಬೇಡ್ಕರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಾರೆ. ಅದನ್ನು ಯಾರಿಗೂ ತಿಳಿಸಿರಲಿಲ್ಲ. ನಾವು ಮಾಡಿಕೊಂಡು ಮಂದಿ ಯಾವ ಉದ್ದೇಶಕ್ಕೆ ಪುಸ್ತಕಗಳೆಲ್ಲ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಅದು ಕೈ ಸಿಕ್ಕಿದ ಮೇಲೆ ಅದನ್ನು ಯಾರು ನಮ್ಮ ಹುಡುಗರೆ ನೋಡಿಬಿಟ್ಟು, ಸರ್ ನಿಮ್ಗೆ ಯಾವಾಗಲೂ ಪ್ರಶಸ್ತಿ ಬಂದಿದೆ, ನೀವು ನಮಗೆಲ್ಲ ತಿಳಿಸಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮುಗಿಸಿಗಡೆ ತೋರಿಸಿದ್ರು. ಆಮೇಲೆ ನಮ್ಮ ಗಮನಕ್ಕೂ ಬಂತು. ನಾವು ಹೋಗ್ಬಿಟ್ಟು ಏನು ಸರ್ ಎಲ್ಲರಿಗೂ ಮೊದಲೇ ನಿಮಗೆ ಬಂದಿದೆ, ನಮ್ಗೆ ಸಂಘಟನೆಗೂ ಗೊತ್ತಿಲ್ಲ, ಜನಗಳಿಗೂ ಗೊತ್ತಿಲ್ಲ. ಇದನ್ನು 25 ವರ್ಷ ಆಗಿದೆ, ಶಿವಾಜಿ ಅಂತ ಮಾಡ್ಬೇಕಂತಿದ್ದೀವಿ, ನೀವು ನಮಗೆ
ಇದು ಮಾಡಿಕೊಡ್ಬೇಕು, ನೀವು ನಮಗೆ ಸಹಾಯ ಬಿಟ್ಕೊಡ್ಬೇಕು, ಇದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇದಕ್ಕೆ ನಿಮ್ಮ ಇಷ್ಟ ಅಂತೇಳಿ ಅದನ್ನು ನಾವು ಹಳ್ಳಿಯಾಗಿ ಹೋಗಿ ಇದು ಮಾಡಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಇದು ಸಭೆ KGFನಲ್ಲಿ ಕೂಡ ನಾವು ಮಾಡಿದ್ವಿ. ಮತ್ತು ಹಳ್ಳಿಗಳಿಗೆ ಕೆಡಬೇಕಂತ ಆಮೇಲೆ ಅಣ್ಣವ್ರಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ಈ ರೀತಿ ಬರಬೇಕಂತಿದ್ರು ಹಂಗೆಲ್ಲ ತಗೋಬೇಕಂತ ಹೋಗಿ ಸಹ ಭಾಗವಹಿಸ್ಬೇಕು ಅಂತ ಅದು ಮಾಡಿಬಿಟ್ಟು ಇದರಿಂದ ಇನ್ನೂ ಬಹಳಷ್ಟು ಹೋರಾಟಗಳು ಮಾಡಿದ್ದಾರೆ. ಆ ಹೋರಾಟಗಳು ತಿಳ್ಕೊಂಡ್ರೆ ಇವತ್ತೆಲ್ಲ ನಮ್ಗೆ ಇಷ್ಟು ಧೈರ್ಯ ಚೈತನ್ಯ ಬರಬೇಕಾದ್ರೆ ಅವರೇ ಮೂಲ ಕಾರಣ. ಅದರಿಂದ ಅವರ ಆರೋಗ್ಯ ಇನ್ನೂ ಚೆನ್ನಾಗಿ ಹೇಗೆ ಇನ್ನೂ ಒಳ್ಳೆ ಮನಸ್ಸು ಕೊಟ್ಟು ಇನ್ನೂ ಒಳ್ಳೆ ವಿದ್ಯಾ ಶಾಲೆಗಳನ್ನು ಕಟ್ಟಿಸಿ ಅವೇರ್ನೆಸ್ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ அதனுடைய காரணம் கோலார் மாவட்டத்தில் பழம்பெருந்தலைவர் சந்திரசேகர் என்பவர் இந்த பகுதியிலே தலித் தலைவர்களுக்கு மாத்திரம், தலித் மக்களுக்கு மாத்திரம் அறிமுகமாக இருக்கக்கூடிய ஒரு தலைவர். அவர் அடிமட்டத்திலிருந்து இன்றைக்கு மிகப்பெரிய பாடசாலைகளையும் கல்வி நிலையங்களையும் அமைத்து மக்கள் சேவை செய்து கொண்டிருக்கிறார். அது மாத்திரமல்லாமல் நான் கண்ட சந்திரசேகர் அவர்கள் தலித் இயக்கத்தில் அவர் ஆரம்பித்த காலத்தில், அவர் காலகட்டத்தில் அவர் செய்த சேவைகளை பற்றி எல்லாம் கன்னடத்தில் தலைவர்கள் எடுத்து சொன்னார்கள். நான் என்னுடைய பார்வை அவர் மேலே, பாபா சாஹேப் அம்பேத்கர் அவர்கள் அவருடைய கடைசி ஆசை இந்த நாட்டில் தீண்டாமை ஒழிக்கப்பட வேண்டும், ஜாதியம் ஒழிக்கப்பட வேண்டும் என்றால் அதற்கு மாற்று மதம் நமக்கு தேவை என்று கடைசியாக அம்பேத்கர் அவர்கள் சுருளெடுத்து சென்றிருக்கிறார். அந்த பணி யாரும் நிறைய பேர் செய்கிறதில்ல. பதவி, காசு, பணம் வந்துட்ட உடனே திருப்பதி திம்மப்பாக்கம் ஓம் சக்திக்கும் ஐயப்பனுக்கும் மாலை போட்டுன்னு இன்னும் சில பேர் ராமாயணம் மகாபாரதத்தை படிச்சுன்னு போகிறாங்க. ஆனால் ஐயா சந்திரசேகர் அவர்கள் அம்பேத்கருடைய உப்பை தின்று ருணம் தீர்க்கும் வகையில் மிகப்பெரிய பாடசாலையை உருவாக்கி பல மக்களை கல்வி கண்களை திறக்கின்ற பணியை செய்வது மாத்திரமல்லாமல் அவரை முழு நேர பௌத்த உபாசகராக மாற்றிக்கொண்டிருக்கிறார். இது மிகப்பெரிய சாதனை. என்ன கேட்டால், நிறைய பேர் அம்பேத்கரை வெறும் உதட்டளவில் பேசிட்டு ஊரில் போயிட்டு மாரியம்மாக்கு உடுக்கடிச்சு நிற்பான், கூழ் ஊற்றி நிற்பான், காவடி தூக்கி நிற்பான். அதெல்லாம் அம்பேத்கருடைய தத்துவம். பாபா சாஹேப் டாக்டர் அம்பேத்கர் சொன்ன தத்துவம், உன்னை இந்த சமுதாயம் எதை செய்தால் இழிவாக நினைக்கிறதோ அந்த பணியை நீ செய்ய வேண்டாம் என்று அண்ணல் அம்பேத்கர் அவர்கள் சூளுரைத்த ஒரு கோஷம். ஆனால் இன்றைக்கு நடைபெற்று கொண்டிருப்பது, அம்பேத்கர் எதை செய்ய சொன்னாரோ அந்த பணியை விட்டு எது செய்யக்கூடாது என்று சொன்னாரோ அந்த பணியை தான் செய்து கொண்டிருக்கிறார்கள் நம்முடைய பெருவாரியான தலித் தலைவர்கள். சந்திரசேகர் ஐயா அவர்கள் அப்படி அல்ல. அவரை முழுமையாக மாற்றிக்கொண்டார். அவர் சிறு வயதிலே அறியாமை இருக்கும்போது அவர் அந்த நம்பிக்கையில் இருந்திருக்கலாம். ஆனால் இன்றைக்கு நாம் பார்க்கக்கூடிய சந்திரசேகர் அவர்கள் ஒரு பௌத்த நிகழ்ச்சியை கூட விடுவதில்லை. முழுமையான ஒரு புத்திஸ்டாக, ஒரு அம்பேத்கர் வாதியாக, கல்வி சேவகனாக இந்த மாவட்டத்தில், கோலார் மாவட்டத்தில் செயல்பட்டு கொண்டிருக்கிறார். அது நமக்கெல்லாம் பெருமைக்குரிய ஒரு விஷயம். ஒன்று, அவருக்கு ஒரு சின்ன அவார்டு எங்காவது, எனக்கு கூட இங்கே அம்பேத்கர் ஜெயந்தி ஆகும்போது நம்ம ஊர் தலைவருங்க எம்எல்ஏ எல்லாம் சேர்ந்து ஒரு சன்மானம் பண்ணாங்க. அது பெருசாக நானே யூடியூப்லலாம் போட்டேன், ஒரு சின்ன தாலுக்கா ஆஃபீஸில். ஆனால் அவருக்கு ஸ்டேட் அவார்டு, அம்பேத்கர் அவார்டு கிடைச்சிருக்குது. அவர் யாருக்குமே இது வரைக்கும் சொல்லலை. 25 வருஷத்துக்கு முன்னால் இந்த மாவட்டத்தில் ஒரு தலித் தலைவருக்கு அம்பேத்கர் அவார்டு கிடைச்சிருக்குதுன்னா அவர் அதை பெருமையாக அவர் எடுத்துக்கல. அவர் அந்த அவார்டு அவர் எதிர்பார்க்கல. அவர் எதிர்பார்த்ததால் இந்த சமுதாயத்தில் என்னை தலைவன், மக்களாக என்னை நினைக்க வேண்டும், அதுதான் எனக்கு அவார்டு. என் மக்களெல்லாம் மற்றவர்களை போல சமநிலையில் இருக்க வேண்டும் என்கின்ற ஒரே குறிக்கோள் தான் அவருடைய அவார்டை தவிர இந்த அம்பேத்கர் அவார்டு, ஸ்டேட் அவார்டு, நேஷனல் அவார்டெல்லாம் அவர் எதிர்பார்க்கிறவர் இல்லை. அதுக்கு இது உதாரணம். 25 வருஷத்துக்கு முன்னால் கர்நாடக அரசால் அண்ணல் அம்பேத்கர் அவர்களுடைய ஒரு அவார்டு அவர் கொடுத்தா கூட அவர் எத்த பிரச்சாரம் பண்ண போல, அது அவருடைய பெருந்தன்மை. அந்த விஷயத்தை அவராக யாருக்கும் சொல்லாமல் அவர் இயக்க தோழர்களுக்கு இந்த விஷயம் தெரிஞ்சதுக்கு அப்புறம் இயக்க தோழர்கள்லாம் சேர்ந்து 25 வருஷத்துக்கு அப்புறம் அதுக்கு ஒரு விழா எடுக்கிறாங்க. இதுதான்
மனுஷனுடைய பெருந்தன்மை. அண்ணன் திருமா ஒரு வார்த்தை சொல்லுவார், அது எனக்கு ரொம்ப பிடிக்கும். தமிழ்நாட்டுடைய விசிக தலைவர் அண்ணன் திருமாவளவன் ஒரு வார்த்தை சொல்லுவார், எனக்கு நோட்டீஸில் பேர் சின்னதாக போட்டாங்க, ஸ்டேஜில் எனக்கு இடத்த மூலையில் ஒதுக்கிட்டாங்க அப்படின்னு நான் அன்றைக்கி கவலைப்படல. எனக்கு தெரியும் என்னுடைய சக்தி. நான் எந்த மூலையில் உக்காடுறேனோ அந்த மூளை தான் சென்டர் பாயிண்ட் அப்படின்னு என்ன நான் நினச்சிக்குவேன். ஸ்டேஜில் எந்த மூலையில் நான் உக்காந்துக்கிறேனோ அதுதான் சென்டர் பாயிண்ட்டு, அந்த ஸ்டேஜ், அந்த ப்ரோக்ராமுக்கு. அப்படி சந்திரசேகர் அவர்கள், நீங்கள் இந்த அம்பேத்கர் அவார்டை மேடை போட்டு செய்யாங்கட்டி கூட பரவாயில்லடா, இது என்னைக்கு ஜனங்களுக்கு தெரியுமோ அன்னைக்கு எனக்கு அந்த வாய்ப்பை கொடுக்கட்டும் அப்படின்னு 25 வருஷம் வரைக்கும் காத்திருந்திருக்கிறாரு. அது இன்றைக்கு நிறைவேறுது. சந்திரசேகர் அவர்கள், டாக்டர் சந்திரசேகர், அரசியலில் அவர் டாக்டர் சந்திரசேகர் என்பதை விட உபாசகர் சந்திரசேகர் அப்படி சொல்கிறது தான் எனக்கு பெருமை. ஏன்னா யாரெல்லாம் அம்பேத்கர் பேரை சொல்கிறாங்களோ அவங்கெல்லாம் கடைசி காலத்தில் பௌத்தத்தை தேடி தான் போகணுமே ஒழிய பௌத்தம் முன்ன தேடி வராது. இது அம்பேத்கர் காட்டிய வழி. ஆகவே அந்த பாதையில் சரியாக போய் கொண்டிருக்கக்கூடிய ஐயா சந்திரசேகர் அவர்களுக்கு இந்த பாராட்டு விழா வருகின்ற 17ஆம் தேதி கோலார் சென்னையா ரங்கமந்திர், கோலார் சென்னையா ரங்கமந்திரத்தில் இந்த நிகழ்ச்சி செய்ய காரணம், சென்னையா ஒரு மேல் வர்க்கத்தை சேர்ந்தவர் அல்ல. இந்த கோலார் மாவட்டத்துக்கு மிகப்பெரிய சாதனைகள் எல்லாம் செஞ்சவங்க எஸ்சி சமுதாயத்தை சேர்ந்தவர்கள். இதை புரிஞ்சுக்கணும். இன்னைக்கு எடகை பலகை நச்சுன்னு சாவறானுங்க. இவங்களை பற்றியெல்லாம், சென்னையா பற்றியெல்லாம் தெரிஞ்சுக்கணும். சென்னையை பற்றியெல்லாம் தெரிஞ்சுக்கினாக்கா யாரும் இதை பற்றியெல்லாம் இந்த மாதிரி சின்ன சின்ன போராட்டத்துக்கெல்லாம் போக மாட்டாங்க. ஸோ சென்னையா கோலாரே உருவாக்கினவர். அம்பேத்கரை அவரை சந்திச்சிருக்கிறார். நம்ம கோலார் தகவலுக்கு வந்திருக்கும்போது சென்னையா அவர்களை அம்பேத்கரை சென்னையா போய் சந்திச்சிருக்கிறார். இன்னைக்கு அவருடைய புதல்வன் பாலாஜி சென்னையா ஒரு ஜெட்பிக்கு சீட்டு கொடுங்க, டிபிக்கு சீட்டு கொடுங்கன்ற நிலைமைக்கு போச்சு. இந்த மாவட்டத்தில் மிகப்பெரிய தலித் தலைவராக இருந்தவர், அரசியல் அதிகாரம் பெற்றவர், இந்திரா காந்தியோட நெருக்கமாக இருந்தவர், தேவராஜ் அரசோட நெருக்கமாக இருந்தவருக்கு என்ன நிலைமைன்னா அவங்க குடும்பத்தில் இன்னைக்கு அவர் ஒரு ஜெட்பி சீட்டு கொடுங்க, டிபி சீட்டு கொடுங்கன்னு சொல்லி மற்ற அரசியல் கட்சிகிட்ட போய் கேட்க வேண்டிய நிலைமையாச்சு. அதுக்கு மூல காரணம் இந்த சமுதாயத்தை கட்டி காக்குவோம் என்று சொல்லி வந்த தலைவர்கள் உபஜாதிகளை, சப்காஸ்ட் குரூப்புங்களை பண்ணிக்கின்னு நாசனமாதனுடைய விளைவு நம்முடைய தலைவர்களெல்லாம் நிலத்தறிவில் நிற்கிறாங்க. இதை நம்ம சந்திரசேகரனை செய்யலை, உபாசகர் சந்திரசேகரனை செய்யலை. தலிதா என்கிட்ட வா, நீ எடகையா என்கிட்ட வராத, பலகையா என்கிட்ட வராத. இப்படி உத்தமமான அம்பேத்கர் பணியை செய்து கொண்டிருக்கக்கூடிய ஐயா சந்திரசேகர் அவர்களுக்கு வருகின்ற 17ஆம் தேதி சென்னையா ரங்கமந்திரத்தில் நடக்கிற பாராட்டு விழாக்கு தங்கவயலில் இருக்கக்கூடிய சில்வர் ஜூப்ளி டே, எனக்கு ஆங்கிலம் அதிகமாக வராது, கன்னடம் தமிழ் மாத்திரம் நான் பேசுவேன், சில்வர் ஜூப்ளி டே அப்படின்னு ஒரு நிகழ்ச்சி ஏற்பாடு செஞ்சுருக்கிறாங்க. தங்கவயலை சேர்ந்த தலித் ஆர்வலர், பொதுமக்கள் ஒன்றும் அவசியம் கிடையாது. அம்பேத்கர் பேர் சொல்கிறோம் மாத்திரம் வந்தால் போதும். அந்த சென்னையா மந்திரம் பத்தாது. எல்லாரும் வீட்டுக்கு இன்னைக்கு அம்பேத்கர் இருக்காரு. இந்த அம்பேத்கர் ஃபாலோவர்ஸ் யார் இருக்கிறாங்க அவங்க எல்லாம் அன்றைக்கி அந்த நிகழ்ச்சியில் ஒரு உன்னத தலைவனுக்கு, உத்தம தலைவனுக்கு பாராட்டு நிகழ்ச்சி நடைபெறுகின்றது. அந்த நிகழ்ச்சியில் எல்லாம் கலந்துக்கிறோம். பத்திரிகைகளும் யூடியூப்புங்களும் கொஞ்சம் அதிக அளவில் இதை நான் பிரச்சாரம் பண்ணோம். ஏன்னா இந்த சமுதாயத்தை எந்த டெக்னாலஜி வந்தால் கூட அழுத்துறதுல தான் பார்க்குறோம். இந்த சமுதாய தலைவர்கள்லாம் அழுத்தியே வைக்கிறதுக்கு தான் பார்க்குறாங்க ஒழிய கம்ப்யூட்டர் கண்டுபிடிச்சது எல்லாரும் யூஸ் பண்ணுறதுக்கு. ஆனால் அதில் ஜாதி ஆதிக்கம் தான் அதிகமாக இருக்குது. பத்திரிகை துறை ஆரம்பிச்சது மக்களுக்காக, ஆனால் அதில் கூட ஜாதி ஆதிக்கம் தான் இருக்குது. ஸோ இதை உடத்தறியணும்னா தயவு செய்து சமுதாய உணர்வு உள்ள உங்களை மாதிரி பத்திரிகையாளர்கள் இத்தகைய நல்ல நிகழ்ச்சிகளை தங்களுடைய மீடிಯಾ ಮೂಲಕ ಪ್ರಚಾರ பண்ணணும்னு கேட்டுக்கிறோம். ಜೈ ಭೀಮ್, ಜೈ ಬುದ್ಧ ಭಾರತ್. ಹೆಸರು BM ರಮೇಶ್ ಅಂತ. ನಮ್ಮ ಡಾಕ್ಟರ್ ಚಂದ್ರಶೇಖರನ್ ಅವರ 25ನೇ ವರ್ಷದ ಅಂಬೇಡ್ಕರ್ ಪ್ರಶಸ್ತಿಯನ್ನು ಅವರಾಗ ಅವ್ರು ಮಾಡ್ಕೊಳ್ತಾ ಇಲ್ಲ. ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಸಂಯುಕ್ತ ರಂಗ ಆಶ್ರಯದಲ್ಲಿ ಮೀಟಿಂಗ್ ಒಂದು ಮಾಡಿ ಕೋಲಾರ್ನಲ್ಲಿ ಹಿಂಗೆ ಮಾಡಬೇಕು ಅಂತ ಅವ್ರಿಗೆ ನಾವು ಹೇಳಿ ಅವ್ರನ್ನ ಮುಂದೆ ಕರ್ಕೊಂಡ್ಬಂದು ಇದು ಮಾಡ್ತಾಯಿದ್ವಿ. ಅವರ ಮೂಲ ಉದ್ದೇಶ ಮದುವೆ ಆಗೋಕ್ಕೆ ಮೊದಲು ಕೂಡ ಊರುಗಳಲ್ಲಿ ಎಲ್ಲಿ ಅನ್ಯಾಯ ನಡೀತದೆ, ಯಾರಿಗೆ ಕಷ್ಟ ಇದೆ, ದಲಿತರಂತೆಲ್ಲ ಹಿಂದುಳಿದವ್ರಿಗೆಲ್ಲ ಯಾರೇ ಆಗಲಿ ಆ ಊರಿನಲ್ಲೇ 2-3 ದಿವಸ ಈ ಚಾವಡಿಗಳಲ್ಲಿ, ದೇವಸ್ಥಾನಗಳಲ್ಲಿ ಎಲ್ಲ ಕೂಡ ಇದ್ದು ಅವರು ಮದುವೆ ಆಗೋ ತನಕ ಕೂಡ ಒಂದು ಸ್ಟೇಜಿಗೆ ಬರೋವರೆಗೂ ಕೂಡ ಈ ಸಂಘಟನೆಯ ಸಾಧನೆಗಳನ್ನು
ಕೈ ಎತ್ತಿ ತೋರಿಸ್ತಕ್ಕಂಥ ಒಂದು ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂದರೆ ಚಂದ್ರಶೇಖರನವರು. ಹಾಗಾಗಿ ಮದುವೆ ಆದ ನಂತರ ನಮ್ಮ KGF ಅಲ್ಲಿ ಮದುವೆ ಮಾಡ್ಕೊಂಡಿರೋರು ಅಶೋಕ್ ನಗರಲ್ಲಿ. ಆ ನಂತರ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತೇಳಿ ಒಂದು ವಿದ್ಯಾಭ್ಯಾಸವನ್ನು ಆ ನಂತರ ಮಾಡಿ, ಮೊದಲು ಅದರವರೆಗೂ ಕೂಡ ಆ ಊರಲ್ಲಿ ಯಾವುದೇ ಊರಾಗ್ಬೋದು, ಯಾವುದೇ ತಾಲೂಕು ಆಗ್ಬೋದು, ಯಾವುದೇ ಊರಾಗ್ಬೋದು, ಅಲ್ಲೇ ಎಲ್ಲ ಕಡೆ ಕೂಡ ಅಲ್ಲೇ ಆಲ್ಟಿದ್ದು, ಅಲ್ಲೇ ಇದ್ದು ಆ ಮನೆಗಳನ್ನು ಸರಿಪಡಿಸಿ ಆ ನಂತರ ಬೇರೆ ಊರಿಗೆ ಹೋಗ್ತಾಯಿದ್ರು. ಈ ಸನ್ಯಾಸಿಯವರು ಜೋಗಿ ಹಾಕ್ಕೊಂಡು ಹೆಂಗೆ ಹೋಗ್ತಾರೆ, ಅದೇ ಥರ ಇವರು ಕೂಡ ಹೋಗಿ ಆ ಊರಿನಲ್ಲಿ ಸಾಧನೆ ಮಾಡಿ ಆ ನಂತರ ಅವರಿಗೆ ಒಂದು ಉನ್ನತ ಸ್ಥಾನ ಸಿಕ್ಕಿದ ಮೇಲೆ, ಮದುವೆ ಆದಮೇಲೆ ಮಕ್ಕಳ ಭವಿಷ್ಯತ್ತು ಎಲ್ಲ ನಮ್ಮ ಮಕ್ಕಳಿಗೆ ಅವರು ಇರಬೇಕು ಅಂತ ಮಕ್ಕಳ ಭವಿಷ್ಯಕ್ಕಾಗಿ ವಿದ್ಯಾಸಂಸ್ಥೆಯನ್ನು ಕಾರ್ಯಪ್ಪ ಫೀಲ್ಡ್ ಮಾಸ್ಟರ್ ಕಾರ್ಯಪ್ಪ ವಿದ್ಯಾಸಂಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರು ಬಂದು ಇವ್ರು ಮಾಡಬೇಕಾಗಿದ್ರೆ ಎಲೆಕ್ಷನಲ್ಲಿ MLA ಪದವಿ ಕೇಳಬೇಕಾಗಿತ್ತು, JP ಪದವಿ ಕೇಳಬೇಕಾಗಿತ್ತು, ಮತ್ತು ಮೆಂಬರ್ ಪದವಿ ಯಾವುದೂ ಬೇಕಾಗಿಲ್ಲ. ನಮ್ಮ ಮಕ್ಕಳಿಗೆ ಮಾಡಬೇಕಂತ ಮೂಲ ಉದ್ದೇಶ ಸಂಘಟನೆ. ಅಂಬೇಡ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಮೂಲ ಉದ್ದೇಶ ಸಂಘಟನೆ. ಆ ಸಂಘಟನೆ ಮುಖಾಂತರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಕರೆದ್ರೂ ಕೂಡ ಈ ಎಲೆಕ್ಷನ್ ಫೀಲ್ಡ್ಗೆ ಹೋಗದೆ ಅವ್ರು ಸಂಘಟನೆಯಲ್ಲೇ ಎಲ್ರಿಗೂ ಸಾಧನೆ ಮಾಡ್ಕೊಂಡು ಬರ್ತಾರೆ. ಇಬ್ಬರಿಗೂ ಕೂಡ ಇಲ್ಲಿ ಬುದ್ಧ ಪೌರ್ಣಿಮೆಗೆ ಇಲ್ಲ ಬುದ್ಧ ವಿಹಾರ ಇದೆ KGFನಲ್ಲಿ, ಅಲ್ಲಿ ಬಂದು ಬುದ್ಧನ ಸಂಪ್ರದಾಯಗಳೇನಿದೆ, ಅಂಬೇಡ್ಕರ್ ತತ್ವಗಳೇನಿದೆ ಅದನ್ನೆಲ್ಲ ಕೂಡ ಜನರಿಗೆ ಹಂಚಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಮಹಾನ್ ವ್ಯಕ್ತಿಯವರು. ಈಗ ಬೇತ್ಮಂಗಲದಲ್ಲೂ ಕೂಡ ಅಂಬೇಡ್ಕರ್ ಭವನ ಮಾಡಬೇಕು, ಅಂಬೇಡ್ಕರ್ ಸ್ಟ್ಯಾಚ್ಯೂನೇ ಇಲ್ಲದೆ ಎಲ್ಲ ತಳ್ಳಾಕ್ಬಿಟ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಅಂಬೇಡ್ಕರ್ ಸ್ಟ್ಯಾಚ್ಯೂನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದು ಅವ್ರ ಮೂಲಕವಾಗಿ, ಆ ಸಂಘಟನೆ ಮೂಲಕವಾಗಿ ನಾವು ಅವರ ಹಾದಿಯಲ್ಲಿ ಹೋಗಿ ಅದನ್ನು ಮಾಡಿ ನೆರವೇರಿಸ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ 14ನೇ ತಾರೀಕು ನಮ್ಮ ಪಂಚಾಯತಿಯವರಿಲ್ಲ, ಯಾರೂ ಇಲ್ಲ, ನಾವೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಚಂದ್ರಶೇಖರ ಹಾದಿಯಲ್ಲಿ. ಆ ಥರ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಈ 25ನೇ ಜೂಬ್ಲಿ ಮಾಡಿದ ನಂತರ ಕೂಡ ಅವರು ಮಕ್ಕಳಿಗೆ, ಈ ದಲಿತ ಸಮುದಾಯಗಳಿಗೆ ಎಲ್ರಿಗೂ ಕೂಡ ಒಂದು ಅನುಕೂಲವಾಗಿ ಮಾಡ್ತಾರೆ. ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಕೂಡ ಅವರಿಗೆ ಬಂದಿದೆ, 15-20 ಅವ್ರು ಹೇಳ್ಕೊಂಡಿಲ್ಲ. ಹಾಗಾಗಿ ನಾವೇ ಸಂಘಟನೆಗಳೆಲ್ಲ ಸೇರಿ ಈ ಸಂಯುಕ್ತ ಆಶ್ರಯದಲ್ಲಿ ಈ 17ನೇ ತಾರೀಕು ಚೆನ್ನೈ ರಂಗಮಂದಿರದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕರಿಸಬೇಕು, ಎಲ್ಲರೂ ಕೂಡ ಬರಬೇಕು, ಅವ್ರಿಗೆ ಒಂದು ಆಶೀರ್ವಾದ ಸಿಗಬೇಕು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ್ರು ಶಕ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 17ನೇ ತಾರೀಕು 10 ಗಂಟೆ ಬೆಳಗ್ಗೆ 10:00ವರೆಗೆ ಈ ಚೆನ್ನೈ ರಂಗಮಂದಿರದಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ವಿ. ಆ ಜನ ಸಾಕಾಗಿಲ್ಲ ಅಂದರೆ ಮುಂದಿನ ಪೆಂಡಾಲ್ ವ್ಯವಸ್ಥೆ ಮಾಡ್ತೀವಿ, ಉಳಿದ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಕೂಡ ಬಂದು ಅವ್ರ ಸಹಕಾರ ನೀಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ.